ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮನೆ ದೇವರು ರಾಯಚೂರಿನ ಲಿಂಗಸುಗೂರು ತಾಲೂಕಿನ ನವಲಿ ಜಡೇಶಂಕರಲಿಂಗೇಶ್ವರ ದೇವಾಲಯ ಜಲಾವೃತಗೊಂಡಿದೆ. ಸತತ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನೀರು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ದೇವಾಲಯದ ಆವರಣಕ್ಕೆ ನೀರು ನುಗ್ಗಿದ್ದು ದೇವಸ್ಥಾನದಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ. ನಾರಾಯಣಪುರ ಜಲಾಶಯದ ಹಿನ್ನೀರಿನಲ್ಲಿ ಹೆಚ್ಚಳವಾದಾಗಲೆಲ್ಲ ದೇವಾಲಯ ಜಲಾವೃತವಾಗ್ತಾ ಇರುತ್ತೆ. ಈ ಬಗ್ಗೆ ವರದಿಯನ್ನು ಮಾಡ್ತಾ ಇರ್ತೀವಿ. ಈ ಬಾರಿ ಕೂಡ ಭಕ್ತರ ಪಾಲಿಗೆ ದೇವರ ದರ್ಶನವೇ ಇಲ್ಲದಂತಾಗಿದೆ. ಈ ಕುರಿತು ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಕೃಷ್ಣಾ ನದಿಯಲ್ಲಿ ನೀರು ಹೆಚ್ಚಾಗ್ತಿದ್ದಂತೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನ ನವಲಿ ಜಡೇಶಂಕರಲಿಂಗೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ. ನಮ್ಮ ಹಿಂದೆ ಕಾಣ್ತಿರ್ತಕ್ಕಂಥ ದೇವಾಲಯ ಈಗಾಗಲೇ ಏನು ಅರ್ಧದಷ್ಟು ಒಳಗಿರ್ತಕ್ಕಂಥ ಲಿಂಗ ಆಲ್ಮೋಸ್ಟ್ ಸಂಪೂರ್ಣವಾಗಿ ಲಿಂಗ ಮುಳುಗಡೆ ಆಗಿರುವಂತದ್ದು. ಗರ್ಭಗುಡಿಯ ಏನು ಅರ್ಧ ಭಾಗ ಮಾತ್ರ ನಮ್ಗೆ ಈಗ ಕಾಣಿಸ್ತಾ ಇದೆ. ನಾವು ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಆಗಲ್ಲ, ಯಾಕಂದ್ರೆ ಎದೆ ಎತ್ತರಕ್ಕೆ ಏನು ಈಗಾಗಲೇ ನೀರು ನಿಂತಿರುವಂತದ್ದು. ಕೃಷ್ಣಾ ನದಿಯಲ್ಲಿ ಯಾವಾಗ ನೀರು ಹೆಚ್ಚಾಗುತ್ತೆ ಆಗ ಈ ದೇವಸ್ಥಾನ ಮುಳುಗಡೆ ಆಗುತ್ತೆ. ಇದು 9ನೇ ಶತಮಾನದಲ್ಲಿ ನಿರ್ಮಿಸ್ತಕ್ಕಂಥ ದೇವಾಲಯ ಆಗಿದೆ. ಈ ದೇವಾಲಯದ ರಚನೆ ಕೂಡ ಒಂದು ರೀತಿಯ ವಿಭಿನ್ನ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾವು ಗೋಪುರದಿಂದ ಗರ್ಭಗುಡಿಯವರೆಗೆ ನೋಡಿದಾಗ ಮೊದಲ ಏನು ಗೋಪುರ ಏನಿದೆ ಕಮಲಾ ಒಂದು ಹೂವಿನ ಆಕಾರದಲ್ಲಿ ಇರ್ತಕ್ಕಂಥ ಗೋಪುರ, ಇದು ಅಪರೂಪ ಆದಂತದ್ದು ಮತ್ತು 9ನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದು. ಅಂದ್ರೆ ಬಸವಣ್ಣನವರ ಒಂದು ಜನ್ಮಕ್ಕಿಂತ ಮುಂಚೆನೆ ಇರ್ತಕ್ಕಂಥ ಒಂದು ವಿಶಿಷ್ಟವಾದ ದೇವಾಲಯ ಅನ್ನುವಂಥ ಪ್ರತೀತಿ ಇದಕ್ಕಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ರಾಯಚೂರು ಜಿಲ್ಲೆ ಮಾತ್ರ ಅಲ್ಲದೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಬರ್ತಾರೆ. ಆದ್ರೆ ಕೃಷ್ಣಾ ನದಿಯಲ್ಲಿ ಯಾವಾಗ ನೀರು ತುಂಬುತ್ತೆ ಆ ಸಂದರ್ಭದಲ್ಲಿ ಈ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಈ ವರ್ಷ ಕೂಡ ಜಲಾವೃತ ಆಗಿದೆ. ಆದ್ರೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾನೆ ಇದೆ. ನಮ್ ಜೊತೆ ದೇವಾಲಯದ ಅರ್ಚಕರಿದ್ದಾರೆ, ಯಾವ ರೀತಿ ಅವ್ರು ಪೂಜೆ ಮಾಡ್ತಾರೆ ಮತ್ತು ಈ ಜಲಾವೃತ ಆಗೋದ್ರಿಂದ ಏನೆಲ್ಲ ಇಲ್ಲಿ ಪೂಜೆಗಳು ನಿಲುಗಡೆ ಆಗಿದೆ ಅವ್ರನ್ನ ಕೇಳೋಣ ಬನ್ನಿ. ಇದು ಯಾವಾಗ್ಲೂ ಇದೇ ತರ ಜಲಾವೃತ ಆಗುತ್ತಾ? ಹೊಳಿ ಬಂದಾಗ ಇದು ಜಲಾವೃತ ಆಗ್ತದೆ. ಬ್ಯಾಸಿಗೆ ಒಳಗ ಖಾಲಿ ಇರ್ತೈತೆ ಅಷ್ಟೇ. ಹ್ಞೂ ರೀ, ಬ್ಯಾಸಿಗೆ ಒಳಗ ಖಾಲಿ ಇರ್ತೈತ್ರಿ. ಇವಾಗ ಏನೈತಿ ಹೊಳಿ ಬಂದತ್ನಾಗ ನೀರೊಳಗ ಮುಣಗ್ತಾನ್ರಿ ದೇವ್ರ ಮಣಿಗೆ ಊರೊಳಗೆ ಒಂದು ಐತ್ರಿ, ಅಲ್ಲಿ ಪೂಜೆ ಮಾಡ್ತಾವ್ರಿ ಊರಾಗ. ಇಲ್ಲಿ ನೀರೊಳಗೆ ಇರ್ತಾನಲ್ರಿ, ಇಲ್ಲೇ ಹೊರಗಡೆ ನಿಂತ್ಕೊಂಡು ಇಲ್ಲೇ ಕೈ ಮುಗಿದು ಹೋಗ್ತೀವಿ ಅಷ್ಟೇ. ಇದೇ ವರ್ಷ ಮುಳುಗಡೆ ಆಗಿದೆಯಾ ಅಥವಾ ನೀರು ಬಂದಾಗೆಲ್ಲ ಹಿಂಗೆ ಆಗ್ತದೆ? ಭಾಳ ವರ್ಷಲಿಂದ ಬರಾಕತ್ತೈತ್ರಿ ಅಷ್ಟೇ. ಆ ಡ್ಯಾಮ್ ಆಗೈತಲ್ರಿ, ಆ ಡ್ಯಾಮ್ ಆಗಿಲ್ಲ ತೊಟ್ಟು ಇಷ್ಟು ನೀರು ಸಾದತ್ ಬರ್ತದೆ ನೋಡ್ರಿ. ಇದು ಒಟ್ಟಿನಲ್ಲಿ ನಾರಾಯಣಪುರ ಜಲಾಶಯ ಆದ ನಂತರದಲ್ಲಿ ಅದರ ಹಿನ್ನೀರಿನಿಂದಾಗಿ ಇಲ್ಲಿ ನೀರು ನಿಲ್ಗಡೆ ಆಗ್ತಿರುವಂತದ್ದು. ಯಾವಾಗ ಕೃಷ್ಣಾ ನದಿಯಲ್ಲಿ ನೀರು ಹೆಚ್ಚಾಗುತ್ತೆ ಆಗ ಈ ಜಡೇಶಂಕರ ಲಿಂಗೇಶ್ವರ ದೇವಾಲಯ ಜಲಾವೃತ ಆಗುವಂತದ್ದು. ಇದು ಪ್ರತಿ ಸಲ ನಡೆಯುತ್ತೆ. ಜೊತೆಗೆ ನಾವು ಈ ಸುತ್ತಮುತ್ತಲು ನೋಡಿದ ಹಾಗೆ ಈಗಾಗಲೇ ಏನು ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಇಲ್ಲೊಂದು ತಡೆಗೋಡೆಯನ್ನು ಕೂಡ ನಿರ್ಮಿಸಿದ್ದಾರೆ. ಆದ್ರೆ ಆ ತಡೆಗೋಡೆ ಯಾವುದೇ ರೀತಿಯಲ್ಲಿ ಕೂಡ ನೀರನ್ನ ತಡಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಇಲ್ಲಿ ಏನು ಜಲಾವೃತ ಆಗಿರೋದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಹೀಗಾಗಿ ಸುತ್ತಮುತ್ತಲು ನೀರು ತುಂಬಿರೋದ್ರಿಂದ ಭಕ್ತರು ಬರ್ತಕ್ಕಂಥ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಕೂಡಲೇ ಶೀಘ್ರವೇ ಜಿಲ್ಲಾಡಳಿತ ಮತ್ತು ಇದಕ್ಕೆ ಏನು ಸಂಬಂಧಪಟ್ಟವರು ಹೆಚ್ಚೊತ್ತು ಇಲ್ಲಿ ಇರ್ತಕ್ಕಂಥ ನೀರನ್ನ ಹೊರ ಹಾಕಿದ್ರೆ ಮಾತ್ರ ಇಲ್ಲಿ ಭಕ್ತರು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸುಕ್ಷೇತ್ರದಲ್ಲಿ ಭಕ್ತರು ಮತ್ತೆ ಯಥಾ ರೀತಿ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಕ್ಯಾಮ್ರಾ ಪರ್ಸನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.